ಹುಟ್ಟಿದ ಪ್ರತಿ ಜೀವವೂ ಒಂದಲ್ಲ ಒಂದು ದಿನ ಸಾವನ್ನಪ್ಪಲೇಬೇಕು. ಈ ಹುಟ್ಟು ಸಾವಿನ ಮಧ್ಯೆ ಹಲವು ವಿಚಾರಗಳು ನಮ್ಮ ಜೀವನದ ಭಾಗವಾಗಿರುತ್ತದೆ. ಅವುಗಳಿಂದಲೇ ನಮ್ಮ ಜೀವನ ಪರಿಪೂರ್ಣಗೊಳ್ಳುತ್ತದೆ. ಆಚಾರ, ವಿಚಾರ, ಭಾವನೆ, ಆಚರಣೆ ಎಲ್ಲವೂ ಮನುಷ್ಯನ ಜೀವನದ ಒಂದು ಭಾಗವಾಗಿರುತ್ತದೆ. ಹಿಂದೂ ಪರಿಕಲ್ಪನೆಯಲ್ಲಿ ಅಂತ್ಯ ಸಂಸ್ಕಾರ ಎಂಬ ವಿಧಾನವು ಸಾವಿನ ಸಮಯದಲ್ಲಿ ದೇಹದಿಂದ ಆತ್ಮವು ಬೇರ್ಪಟ್ಟು ಸೂಕ್ತ ಕಾಲಾನಂತರ ಮತ್ತೊಂದು ದೇಹವನ್ನು ಗರ್ಭಾಂಕುರ ಹೊಂದಿ ಪಡೆಯಬಹುದು ಅಥವಾ ಪಿತೃಲೋಕಕ್ಕೆ ಹೋಗಬಹುದು ಅಥವಾ ಅದರ ಪುಣ್ಯ ಪಾಪ ವಿಶೇಷದಿಂದ ಸ್ವರ್ಗ ನರಕಗಳಿಗೆ ಹೋಗಬಹುದು ಎಂಬ ನಂಬುಗೆ ಬೆಳೆಯಿತು. ಸೂಕ್ತ ಸಂಸ್ಕಾರವಿಲ್ಲದೆ ಹೋದರೆ ಆತ್ಮವು ಈ ಯಾವ ಸ್ಥಿತಿಗೂ ಹೋಗದೆ ಪ್ರೇತಾತ್ಮವೆಂಬ ಅತಂತ್ರ ಸ್ಥಿತಿಯಲ್ಲಿದ್ದು ನೋವನ್ನು ಪಡೆಯುವುದು. ಈ ಭೂಮಿಯ ಸಂಬಂಧವನ್ನು ಕಳಚಿಕೊಂಡು ಸದ್ಗತಿಯನ್ನು ಪಡೆಯಲಾರದು ಎಂಬ ಹಿಂದೂ ಪೌರಾಣಿಕ ಮತ್ತು ಶಾಸ್ತ್ರ ಆಧಾರಿತ ನಂಬುಗೆ ಬೆಳೆಯಿತು. ಆದ್ದರಿಂದ ದೇಹದಿಂದ ಬೇರ್ಪಟ್ಟ ಆತ್ಮ ಅಥವಾ ಜೀವಕ್ಕೆ ಸದ್ಗತಿಯನ್ನು ಪಡೆಯಲು ಸಂಸ್ಕಾರವೆಂಬ ಕ್ರಿಯೆ ರೂಢಿಯಲ್ಲಿ ಬಂದಿದೆ. ಸದ್ಗತಿ ಎಂದರೆ ಪ್ರೇತತ್ವ ಹೋಗಿ ಸ್ವರ್ಗ ಅಥವಾ ಪಿತೃಲೋಕವನ್ನು ಸೇರುವುದು. ಇಂಥ ಆಚರಣೆಯಲ್ಲಿ ಸಾವಿನ ಮನೆಗೆ ಹೋಗಿ ಬಂದ ಮೇಲೆ ಮಾಡುವ ಕೆಲಸಗಳು ಕೂಡ ಒಂದಾಗಿದೆ. ಸಾವಿನ ಮನೆಗೆ ಹೋದಾಗ ಮತ್ತು ಸಾವಿನ ಮನೆಯಿಂದ ಬಂದ ತಕ್ಷಣ ಮಾಡಬೇಕಾದ ಕೆಲಸಗಳೇನು ಅನ್ನೋದರ ಬಗ್ಗೆ ನಾವಿವತ್ತು ತಿಳಿಸಿಕೊಡಲಿದ್ದೇವೆ. ಸಾವಿನ ಮನೆಗೆ ಹೋಗಿ ಬಂದವರು ಸ್ನಾನ ಮಾಡುವುದೇಕೆ? ಮೃತ ದೇಹದ ಅಂತಿಮ ದರ್ಶನ ಪಡೆಯಲು ಹೋದವರು ಮನೆಗೆ ಮರಳಿದಾಗ ನೇರವಾಗಿ ಮನೆಯೊಳಗೆ ಹೋಗದೆ ಸ್ನಾನ ಮಾಡಬೇಕು. ಈ ಮೂಲಕ ಶುದ್ಧವಾಗಬೇಕು ಎನ್ನುವುದು ನಮ್ಮ ಹಿಂದೂ ಸಂಪ್ರದಾಯ. ಶುದ್ಧವಾಗುವುದು ಎಂದರೆ ಸಾವಿನ ಮನೆಗೆ ಹೋಗಿ ಬಂದ ತಕ್ಷಣ ಮೈಲಿಗೆಯಾಗಿದೆ ಅಥವಾ ಸತ್ತವರು ಅಶುದ್ಧವಾಗಿದ್ದರು ಎಂದರ್ಥವಲ್ಲ. ಬದಲಿಗೆ ಇದಕ್ಕೂ ನಮ್ಮ ಪೂರ್ವಿಕರು ತಮ್ಮದೇ ಆದ ವೈಜ್ಞಾನಿಕ ಕಾರಣಗಳನ್ನು ಕಂಡುಕೊಂಡಿದ್ದರು. ಆದ್ದರಿಂದಲೇ ಸಾವಿನ ಮನೆಗೆ ಹೋಗಿ ಬಂದವರು ಸ್ನಾನ ಮಾಡಿದ ನಂತರವೇ ಮನೆಯನ್ನು ಪ್ರವೇಶಿಸಬೇಕು ಎಂದು ಹೇಳಲಾಗುತ್ತಿತ್ತು. ಸತ್ತವರು ನಮಗೆ ಎಷ್ಟೇ ಪ್ರೀತಿಯವರಿರಲಿ, ಸತ್ತ ನಂತರ ಅವರ ದೇಹ ಕೊಳೆಯಲಾರಂಭಿಸುತ್ತದೆ. ಉಸಿರಾಟ ನಿಲ್ಲಿಸಿ ಜೀವಂತ ವ್ಯಕ್ತಿ ಹೆಣ ಎಂದು ಕರೆಯಲ್ಪಡುತ್ತಿದ್ದಂತೆ ಅವರ ದೇಹದಲ್ಲಿ ಬ್ಯಾಕ್ಟೀರಿಯಾ ಉತ್ಪಾದನೆ ಆಗಲಾರಂಭಿಸುತ್ತದೆ. ಜೊತೆಗೆ ಕ್ರಿಮಿಗಳು ಕೂಡ. ಇವುಗಳೇ ಮನುಷ್ಯನ ದೇಹ ಮಣ್ಣಿನಲ್ಲಿ ಪೂರ್ತಿಯಾಗಿ ಕರಗಲಿಕ್ಕೂ ಕಾರಣವಾಗುವುದು. ಇದು ಸೋಂಕು ಹರಡಲಿಕ್ಕೂ ಕಾರಣವಾಗಬಹುದು. ಇನ್ನು ದೇಹವನ್ನು ಸುಡುವಾಗಲೂ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದಲೇ ಸಾವಿನ ಮನೆಗೆ ಹೋಗಿ ಬಂದವರು ಹಾಗೆ ಮನೆಯೊಳಗೆ ಬಂದರೆ ಅವರಿಂದಾಗಿ ಮನೆಯಲ್ಲಿ ಸೋಂಕು ಹರಡಬಹುದು. ಅದು ಕಾಯಿಲೆಗೂ ಕಾರಣವಾಗಬಹುದು. ಅದೇ ನೇರವಾಗಿ ಮನೆ ಪ್ರವೇಶಿಸದೆ ಸ್ನಾನ ಮಾಡಿ ಬಂದರೆ ಬ್ಯಾಕ್ಟೀರಿಯಾಗಳು ದೂರವಾಗಬಹುದು ಎನ್ನುವ ವೈಜ್ಞಾನಿಕ ಕಾರಣಕ್ಕೆ ನಮ್ಮ ಪೂರ್ವಿಕರು ಸಾವಿನ ಮನೆಗೆ ಹೋಗಿ ಬಂದವರು ಸ್ನಾನ ಮಾಡಿದ ನಂತರವೇ ಮನೆಯನ್ನು ಪ್ರವೇಶಿಸಬೇಕು ಎನ್ನುವ ರೂಢಿಯನ್ನು ಬದುಕಿನ ಒಂದು ಭಾಗವಾಗಿಸಿದರು. ಹಾಗೆ ಇದಕ್ಕೆ ಮಾನಸಿಕವಾಗಿಯೂ ಇನ್ನೊಂದು ಕಾರಣವಿದೆ. ನಾವು ಯಾರ್ಯಾರದ್ದೋ ಅಂತಿಮ ದರ್ಶನ ಪಡೆಯಲಿಕ್ಕೆ ಹೋಗುವುದಿಲ್ಲ. ನಮ್ಮ ಬದುಕಿಗೆ ಯಾವುದಾದರೂ ಒಂದು ರೀತಿಯಲ್ಲಿ ಸಂಪರ್ಕ ಇರುವವರು ನಮ್ಮನ್ನು ಅಗಲಿದಾಗ ಮಾತ್ರವೇ ನಾವು ಅವರ ಅಂತಿಮ ದರ್ಶನ ಪಡೆಯಲು ಹೋಗುತ್ತೇವೆ. ಪ್ರೀತಿಯವರು, ಆತ್ಮೀಯರು ಹಾಗೂ ಯಾವುದೇ ರೀತಿಯಲ್ಲಿ ಪರಿಚಿತರಾದವರ ಅಗಲಿಕೆ ನಮ್ಮ ಮನಸ್ಸಿನ ಸಂಕಟ, ಬೇಸರ, ದುಃಖ ಹಾಗೂ ವ್ಯಥೆಗೆ ಕಾರಣವಾಗುತ್ತದೆ. ಮನೆಗೆ ಮರಳಿದ ತಕ್ಷಣ ಸ್ನಾನ ಮಾಡಿದರೆ ಮನಸ್ಸು ಒಂದಿಷ್ಟು ಉಲ್ಲಸಿತಗೊಳ್ಳುತ್ತದೆ. ಮನಸ್ಸಿಗಾದ ನೋವು ಮರೆಯಾಗಿ ನಾವು ನಮ್ಮ ದೈನಂದಿನ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲಿಕ್ಕೂ ಸಾಧ್ಯವಾಗುತ್ತದೆ ಎನ್ನುವ ಕಾರಣಕ್ಕೂ ನಮ್ಮ ಪೂರ್ವಿಕರು ಸಾವಿನ ಮನೆಯಿಂದ ಬಂದ ತಕ್ಷಣ ಸ್ನಾನ ಮಾಡುವ ರೂಢಿಯನ್ನು ಬೆಳೆಸಿಕೊಳ್ಳಿ ಎಂದು ಹೇಳುತ್ತಿದ್ದರು. ಸಾವಿನ ಮನೆಗೆ ಹೋದಾಗ ನಿಧನ ಹೊಂದಿದವರ ಸಂಬಂಧಿಕರ ಮನಸ್ಸಿಗೆ ನೋವನ್ನುಂಟು ಮಾಡುವಂಥ ಮಾತು ಅಥವಾ ಶವಕ್ಕೆ ಬೈಯುವ ಕೆಲಸವನ್ನ ಯಾವತ್ತೂ ಮಾಡಬಾರದು. ಜೀವಂತವಿದ್ದಾಗ ಆತ ಯಾವುದಾದರೂ ಮಾಡಬಾರದ ಕೆಲಸ ಮಾಡಿದ್ದಲ್ಲಿ ಅಥವಾ ಕೊಟ್ಟ ಸಾಲ ಹಿಂದಿರುಗಿಸದಿದ್ದಲ್ಲಿ ಆತನ ನಿಧನದ ಬಳಿಕ ಆತನ ಶವಕ್ಕೆ ಬೈಯುವುದು ಅಥವಾ ಅವರ ಮನೆಯವರಿಗೆ ಬೈಯುವ ಕೆಲಸ ಮಾಡಬಾರದು.
ಶವಕ್ಕೆ ಮುಟ್ಟಿ ನಮಸ್ಕರಿಸುವಾಗ ಶುದ್ಧ ಮನಸ್ಸಿನಿಂದ ನಮಸ್ಕರಿಸಬೇಕು. ಅದನ್ನ ಬಿಟ್ಟು ಕಾಟಾಚಾರಕ್ಕೋ ಜನ ತನ್ನನ್ನು ನೋಡುತ್ತಿದ್ದಾರೆಂಬ ಕಾರಣಕ್ಕೋ ಶವವನ್ನ ಮುಟ್ಟಿ ನಮಸ್ಕರಿಸಬಾರದು. ಮನೆಯಲ್ಲಿ ಶವವನ್ನಿಟ್ಟ ತಾಣದಲ್ಲಿ ಒಂದು ದೀಪವನ್ನು 10 ದಿನದವರೆಗೂ ಆರದಂತೆ ಹಚ್ಚಿಡುವರು. ಅಲ್ಲಿ ಬಟ್ಟಲಲ್ಲಿ ಹಾಲನ್ನು ನೀರನ್ನು ಇಡುವರು. ಆ ಸ್ಥಳವನ್ನು ಯಾರೂ ಉಪಯೋಗಿಸುವುದಿಲ್ಲ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.